ಫಸ್ಟಿಗೆ ಒಂದು 850 ಸಂಘವನ್ನ ನಮ್ಮ ಈ ಹೆಮ್ಮಾಡಿ ಮೀನುಗಾರರ ಸಂಘ ಬ್ಯಾಂಕ್ ಇರಬಹುದು, ಹಾಗೆ ಡಿಸಿಸಿ ಬ್ಯಾಂಕ್ ಇರಬಹುದು. ನನ್ನ ಕುಲ ದೇವತೆಯಾಗಿರ್ತಕ್ಕಂಥ ಮಹಿಷಾಸುರ ಮರ್ದಿನಿ ದೇವರನ್ನು ಸ್ಮರಿಸಿಕೊಳ್ತಾ ಈ ಭಾಗದ ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವರಿಗೆ ವಂದಿಸಿಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ವಂದಿಸಿಕೊಳ್ತಾ ಸಭಿಕರಿಗೂ ವಂದಿಸಿಕೊಳ್ತಾ ನನ್ನ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಬಯಸ್ತೇನೆ. ಇದು ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘದ ಪಾಲಿನ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವಾಗಿರ್ಬೋದು. ಆದರೆ ಇದು ಮೀನುಗಾರರ ಈ ಭಾಗದ ಮೀನುಗಾರರ ಪಾಲಿನ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಒಂದು ಸುವರ್ಣ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂಸ್ಥೆಯನ್ನು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಪ್ರಥಮ ಸಭೆ ಮಾಡುವುದರ ಮೂಲಕ 1999ರಲ್ಲಿ ಆಗಿನ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲ್ ಪೂಜಾರಿಯವರ ಒಂದು ಮುಂದಾಲೋಚನೆಯ ಭಾಗವಾಗಿ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಹುಟ್ಟಿಕೊಂಡಿದೆ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಥಮವಾಗಿ ಕೆ ಗೋಪಾಲ್ ಪೂಜಾರಿ ಅವರಿಗೆ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಂದು ಅವರು ಮನಸ್ಸು ಮಾಡದೇ ಇದ್ದರೆ ಈ ಭಾಗದ ಬಡ ಹಿಂದುಳಿದ ವರ್ಗದ ಮೀನುಗಾರರ ಸಹಕಾರಿ ಸಂಘ ಹೆಮ್ಮಾಡಿ ಮೀನುಗಾರರ ಸಹಕಾರಿ ಸಂಘ ಉಗಮ ಖಂಡಿತ ಆಗ್ತಾ ಇರಲಿಲ್ಲ ಇದ್ದಿತ್ತು ಅನ್ನೋದನ್ನು ಕೂಡ ಈ ಸಮಯದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಇಂದು ಅವರಿಗೆ ಅನಾರೋಗ್ಯ ನಿಮಿತ್ತವಾಗಿ ಬೆಂಗಳೂರಿನಲ್ಲಿ ಇದ್ದಾರೆ. ಆದರೂ ಕೂಡ ಅವರು ವಿಡಿಯೋದ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ. ದಯವಿಟ್ಟು ಈ ಒಂದು ನಿಮಿಷದ ಈ ಶುಭಾಶಯವನ್ನು ಅವರ ಬಾಯಿಂದಲೇ ನಾವು ಕೇಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೆಮ್ಮಾಡಿ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಸುಮಾರು 25 ವರ್ಷಗಳ ಹಿಂದೆ ಅದನ್ನು ಸ್ಥಾಪನೆ ಮಾಡಿದ್ದೇವೆ. ಆ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಉದಯ ಹಟ್ಟಂಗಡಿ, ಚಂದ್ರನಾಯ್ಕ್ ಮುಖಂಡರುಗಳು ಸೇರಿ ಆ ಕಷ್ಟದ ದಿನದಲ್ಲಿ ಮೀನುಗಾರರಿಗೆ ಒಂದು ಸಂಸ್ಥೆಯನ್ನು ಅವರಿಗೆ ಸೌಲಭ್ಯ ಕೊಡಬೇಕನ್ನುವ ದೃಷ್ಟಿಕೋನದಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಹುಟ್ಟು ಹಾಕಿದ ನಂತರ ಈ ವಿಶೇಷವಾಗಿ ಈ ಸಂಸ್ಥೆ ಅನೇಕ ಪ್ರಶಸ್ತಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ಇವತ್ತು 25ರ ಸಂಭ್ರಮ 21ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಆಗ್ತಾ ಇದೆ. ಇದರ ಉದ್ಘಾಟನೆಯನ್ನ ಮೀನುಗಾರರ ಮುಖಂಡರಾದ ಜಯಶಂಕರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಹಕಾರಿ ಧುರೀಣರು ಅನೇಕ ರಾಷ್ಟ್ರ ಪ್ರಶಸ್ತಿಗಳನ್ನು ಗೈದಂತ MN ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ 25ರ ಸಂಭ್ರಮ ಆಚರಿಸ್ತಿದೆ. ನನಗೆ ಬಹಳ ಖುಷಿ ತಂದಿದೆ. ಈ ಸಂಸ್ಥೆ ಕಷ್ಟದಲ್ಲಿ ಹುಟ್ಟು ಹಾಕಿದಂತ ಈ ಸಂಸ್ಥೆ ಇವತ್ತು 25ನೇ ವರ್ಷದಲ್ಲಿ ತನ್ನ ಸ್ವಂತ ಕಟ್ಟಡವನ್ನು ಮಾಡಿ ಅನೇಕ ಮೀನುಗಾರರ ಕುಟುಂಬಕ್ಕೆ ಸ್ವಾವಲಂಬನೆಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಂತ ಸಂಸ್ಥೆ. ಈ ಒಂದು 25ರ ಸಂಭ್ರಮವನ್ನು ವಿಶೇಷವಾಗಿ ಮೀನುಗಾರರ ಮುಖಂಡರು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಂಡು 21ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಭಾಗವಹಿಸುವುದಿಲ್ಲ. ಆದರೂ ಸಹ ನಾನು ವಿಶೇಷವಾಗಿ ಈ ಸಂಸ್ಥೆಗೆ ಶುಭವನ್ನು ಕೋರಿ ಸಾಕಷ್ಟು ಅಧ್ಯಕ್ಷರುಗಳು ಈ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ, ಸಾಕಷ್ಟು ನಿರ್ದೇಶಕರುಗಳು ಸೇವೆ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಉದಯ ಹೆಟ್ಟಂಗಡಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಶುಭವನ್ನು ಕೋರ್ತೇನೆ. ಅವರಿಗೆ ನಮ್ಮ ಅಂತರಾಳದಿಂದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಈ ಸಂದರ್ಭದಲ್ಲಿ ರಾಮು ಎನ್ ಚೆನ್ನನ್ ರವರು ಅತ್ಯಧಿಕ ಷೇರನ್ನು ನೀಡುವುದರ ಮೂಲಕ ಮತ್ತು ಮುಂಬೈಯಲ್ಲಿ ನಮಗೆ ಎಲ್ಲ ಷೇರು ಮತ್ತು ಸಂಘದ ಕಟ್ಟಲಿಕ್ಕೆ ಸಹಾಯ ಮಾಡಿದವರು ರಾಮು ಎನ್ ಚಂದನ್ ರವರು, ಅವರನ್ನು ಇಲ್ಲಿ ಸ್ಮರಿಸಿಕೊಳ್ತಾ ಈ ಒಂದು ಸಂಸ್ಥೆ
ಇಡೀ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯಬೇಕಾದ್ರೆ ಅಂದಿನ ನಮ್ಮ ಈ ಸಭೆ ನೀವು ನೋಡ್ತಾ ಇರ್ಬೋದು. ಈ ಸಭೆಯಲ್ಲಿ ನಾವು ಒಂದು ಗುರುತಿಸಬೇಕು. ಈ ಸಭೆ ಸಾರ್ಥಕತೆಯನ್ನು ಪಡೆಯಬೇಕಾದ್ರೆ ಎರಡು ದೊಡ್ಡ ದೊಡ್ಡ ವ್ಯಕ್ತಿತ್ವದ ಇಡೀ ಸಮಾಜಕ್ಕೆ ಆಸ್ತಿಯಾಗಿರ್ತಕ್ಕಂತಹ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಎಲ್ಲರಿಗೂ ಪ್ರೇರಣೆಯಾಗಿರ್ತಕ್ಕಂಥ ಇಬ್ಬರು ದೊಡ್ಡ ವ್ಯಕ್ತಿಗಳು ಕುಳಿತಿದ್ದಾರೆ. ಅದೇ ಈ ಸಮಾವೇಶದ, ಅದೇ ಈ ರಜತ ಸಂಭ್ರಮದ ಸಾರ್ಥಕ ಕ್ಷಣ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸಮಾಜ ಸೇವೆಯ ಹರಿಕಾರರಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಮಾಜ ಸೇವೆ ಅಂದ್ರೆ ಹೇಗೆ ಅನ್ನುವುದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕರಾಗಿ ಮೂಡಿ ಬಂದಿರತಕ್ಕಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಜಿ ಶಂಕರ್ ಒಂದ್ ಕಡೆ ಆದ್ರೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರ ಹೇಗಿರಬೇಕು ಅನ್ನೋದನ್ನು ತಳಮಟ್ಟದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಉಡುಪಿ ಮತ್ತು ದಕ್ಷಿಣ ಕನ್ನಡವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಸಹಕಾರಿ ಕ್ಷೇತ್ರದ ಭೀಷ್ಮ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಎನ್ ರಾಜೇಂದ್ರ ಕುಮಾರ್ ಅವರು ಮತ್ತೊಂದೆಡೆ. ಇಂತಹ ಸುಸಂದರ್ಭದಲ್ಲಿ ಈ ಭಾಗದ ಎಲ್ಲ ಮೀನುಗಾರರು ಮತ್ತು ಈ ಮೀನುಗಾರರ ಸಂಘದ ಅಭಿಮಾನಿಗಳು, ಹಿತೈಷಿಗಳು, ಪತ್ರಿಕಾ ಮಾಧ್ಯಮದವರು ಮತ್ತು ನಾಯಕರು ಉಪಸ್ಥಿತರಿರ್ತಕ್ಕಂಥದ್ದು ನಮ್ಮ ಈ ರಜತ ಸಂಭ್ರಮಕ್ಕೆ ಸಾರ್ಥಕತೆಯನ್ನು ತಂದುಕೊಟ್ಟಂತಹ ಮತ್ತೊಂದು ಕ್ಷಣ. ಒಂದಂತೂ ಸತ್ಯ, ರಾಜೇಂದ್ರ ಕುಮಾರ್ ಅವರು SCDCC ಬ್ಯಾಂಕಿನಲ್ಲಿ ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿದಂತಹ ಸಮಯ, ಎಲ್ಲ VSSನಲ್ಲಿ ನವೋದಯ ಸಂಘವನ್ನು ರಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇತರೆ ಸಹಕಾರಿ ಸಂಘದಲ್ಲಿ ನವೋದಯ ಸ್ವಸಹಾಯ ಸಂಘವನ್ನು ರಚನೆ ಮಾಡಲಿಕ್ಕೆ ಪ್ರಥಮ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ರಾಜೇಂದ್ರ ಕುಮಾರ್ ಅವರಿಗೆ ಈ ವೇದಿಕೆಯಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಸಹಕಾರಿ ಸಂಘದಲ್ಲಿ 850ಕ್ಕೂ ಮಿಕ್ಕಿದ ಮಹಿಳಾ ಸ್ವಸಹಾಯ ಸಂಘಗಳಿದೆ. ಆರ್ಥಿಕ ಸಹಾಯಧನದಿಂದ ಹಿಡಿದು ಪ್ರತಿಯೊಂದು ಕ್ಷಣದಲ್ಲೂ ಸಮೇತ ಸಹಕಾರಿ ಸಂಘಕ್ಕೆ ಭೇಟಿ ನೀಡುತ್ತಾ, ಶಂಕರನಾರಾಯಣ ಶಾಖೆಯನ್ನು ಉದ್ಘಾಟನೆ ಮಾಡುತ್ತಾ, ಪ್ರತಿ ಒಂದರಲ್ಲೂ ಅವರ ಇರುವಿಕೆಯನ್ನು ತೋರಿಸಿಕೊಟ್ಟು ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರ ನೀಡಿ ಬೆಂಬಲ ನೀಡತಕ್ಕಂಥವರು ಎನ್ ರಾಜೇಂದ್ರ ಕುಮಾರ್ ಅವರು. ತಮಗೆಲ್ಲರಿಗೂ ಗೊತ್ತಿರಬಹುದು, ಈ ಉದಯ್ ಕುಮಾರ್ ಹಟ್ಟಿಯಂಗಡಿ ಅವರು ಒಂದು ವ್ಯಕ್ತಿಯಾಗಿ ಒಂದು ಸಮಾಜದಲ್ಲಿ ತೋರ್ಪಡಿಸಲಿಕ್ಕಿದ್ದೆ ಒಂದು ದೊಡ್ಡ ಶಕ್ತಿ ನನ್ನ ಹಿಂದೆ ಇದೆ ಅಂತ ಹೇಳಿದ್ರೆ ಅದು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು. ನನಗೆ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿರಬಹುದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರಬಹುದು, ಹೆಮ್ಮಾಡಿ ಮೀನುಗಾರ ಸಹಕಾರಿ ಸಂಘಕ್ಕೆ ಮೀನುಗಾರಿಕಾ ಸಮಾವೇಶದಲ್ಲಿ ಬೆಂಗಳೂರಿನಲ್ಲಿ ಚೀಫ್ ಮಿನಿಸ್ಟರ್ ಇಂದ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿರಬಹುದು. ಅದರೆಲ್ಲದರ ಹಿಂದೆ, ಈ ಸಂಘದ ಅಭಿವೃದ್ಧಿಯ ಹಿಂದೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಕೃಪಾ ಕಟಾಕ್ಷ ಇದೆ ಅನ್ನೋದನ್ನು ಈ ಸಭೆಯ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮನ್ನು ಅಗಲಿರ್ತಕ್ಕಂತಹ ರಾಮು ಎನ್ ಚಂದನ್ ರವರು ನೆನೆಸಿಕೊಳ್ಳುತ್ತಾ, ಈ ಸಂಸ್ಥೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ. ಈಗಾಗಲೇ MC ಅವರು ಹೇಳಿದ ಹಾಗೆ ಅನೇಕ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳನ್ನು ತನ್ನದಾಗಿಸಿಕೊಂಡಿದೆ. ಇದರಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವರು ಪ್ರಚಾರ ನೀಡುವುದರ ಮೂಲಕ ಪತ್ರಿಕಾ ಮಾಧ್ಯಮದವರು. ಅಂದು 1999ರಲ್ಲಿ 300 ಜನರ ಸದಸ್ಯರನ್ನೊಳಗೊಂಡ ಸಂಸ್ಥೆ ಇಂದು 26,900ಕ್ಕೂ ಮಿಕ್ಕಿದ ಸದಸ್ಯರನ್ನೊಳಗೊಂಡ ಸುದೃಢ ಸಂಸ್ಥೆಯಾಗಿ ಹೆಮ್ಮಾಡಿ ಮೀನುಗಾರ ಸಹಕಾರಿ ಸಂಘ ಇದೆ. ಅಂದು ಕೇವಲ 3 ಲಕ್ಷದಿಂದ ಆರಂಭಗೊಂಡಿರ್ತಕ್ಕಂಥ ಷೇರು ಬಂಡವಾಳದಿಂದ ಆರಂಭಗೊಂಡಿರ್ತಕ್ಕಂಥ ಸಂಸ್ಥೆ ಇಂದು 1,41,00,000ದಷ್ಟು ಷೇರು ಬಂಡವಾಳವನ್ನು ಹೊಂದಿದೆ. ಅಂದು ಕೇವಲ 6 ಲಕ್ಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಠೇವಣಿ ಸಂಗ್ರಹ ಇಂದು 69 ಕೋಟಿಗೂ ಮಿಕ್ಕಿದ ಠೇವಣಿ ಸಂಗ್ರಹವನ್ನು ಹೊಂದಿ ಬಲಿಷ್ಠವಾದ ಧನ ಸಂಗ್ರಹದಲ್ಲಿ, ಠೇವಣಿ ಸಂಗ್ರಹದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಂಸ್ಥೆ. ಯಾವುದೇ ಸಹಕಾರಿ ಸಂಘದ ಒಬ್ಬ ನೌಕರ ಸಹಕಾರಿ ರತ್ನ ಪಡೆದಿರದೇ ಇರಬಹುದು, ಆದರೆ ಹೆಮ್ಮಾಡಿ ಮೀನುಗಾರ ಸಹಕಾರಿ ಸಂಘದ ಒಬ್ಬ ನೌಕರ ಇಡೀ ರಾಜ್ಯದಲ್ಲಿ ಸಹಕಾರಿ ರತ್ನ ಪಡೆದಿರ್ತಕ್ಕಂಥ ಸಂಸ್ಥೆಯ ಸಹಕಾರಿ ನೌಕರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಂಸ್ಥೆ ಇದ್ರೆ ಅದು ಹೆಮ್ಮಾಡಿ ಮೀನುಗಾರ ಸಹಕಾರಿ ಸಂಘ ಅನ್ನೋದನ್ನು ಈ ಸಭೆಯ ಮುಂದೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇಂತಹ ಅನೇಕ ಸಾಧನೆಗಳನ್ನು ಮಾಡುತ್ತಾ
ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳುತ್ತಾ ಅನೇಕ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ತನ್ನಡೆ ಪಡೆದುಕೊಳ್ಳುತ್ತಾ ಈ ಸಂಸ್ಥೆ ಹೆಮ್ಮರವಾಗಿ ಪಡೆದಿದೆ. ಆದರೆ ಒಂದಂತೂ ಸತ್ಯ, ಬಡ ಠೇವಣಿದಾರರಿಂದ ಹಿಡಿದು ಶ್ರೀಮಂತ ಠೇವಣಿದಾರರ ತನಕ ನಂಬಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಸಂಸ್ಥೆಯಾಗಿ ಸಾಲ ವಸೂಲಾತಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಆಡಿಟ್ ವರ್ಗೀಕರಣದಲ್ಲಿ ತನ್ನನ್ನು ಉಳಿಸಿಕೊಳ್ಳುತ್ತಾ ಈ ಸಂಸ್ಥೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪ್ರಥದತ್ತ ಸಾಗ್ತಾ ಇದೆ. ಇಲ್ಲಿ ಒಂದನ್ನು ನೆನಪಿಸಿಕೊಳ್ಬೇಕು, ಸುರೇಶ್ ಆರ್ ಪುತ್ರನ್ ರವರ ಸ್ಥಾಪಕ ಅಧ್ಯಕ್ಷತನದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಪ್ರಾರಂಭಿಕ ಹಂತದಲ್ಲಿ ಭದ್ರಮಾಂಕಾಳಿ ದೇವಸ್ಥಾನವನ್ನು ನಾವು ಸ್ಮರಿಸಲೇಬೇಕು. ಯಾಕಂತಂದ್ರೆ ಪ್ರಾರಂಭಿಕವಾಗಿ ಅಲ್ಲಿ ಇವತ್ತಿನ ತನಕ ಎಲ್ಲ ಡೆಪಾಸಿಟ್ ಠೇವಣಿ ದೇವಸ್ಥಾನಕ್ಕೆ ಬಂದುವ ಎಲ್ಲ ಆದಾಯವನ್ನು ಇಲ್ಲಿ ಡೆಪಾಸಿಟ್ ಮಾಡುವುದರ ಮೂಲಕ ಈ ಸಂಸ್ಥೆಗೆ ಆ ದೈವಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ಸಂಸ್ಥೆ ನಮ್ಮ ಭದ್ರಮಾಂಕಾಳಿ ದೇವಸ್ಥಾನ ಮತ್ತು ಮಹಿಷಾಸುರ ಮರ್ದಿನಿ ದೇವಸ್ಥಾನ ಅನ್ನೋದನ್ನು ಕೂಡ ನಾನು ಇಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ. ಅನೇಕರ ಹೆಸರು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ, ಆದ್ರೆ ಸಮಯ ಈಗಾಗಲೇ ಕಡಿಮೆ ಇದೆ. ಇಲ್ಲಿ ಚಂದ್ರನಾಯ್ಕರಂತವರು, ಗಣೇಶ್ ಬಳ್ಗಾರ್ ಅಂತವರು, ಮತ್ತೆ ರಾಜು ಪೂಜಾರ್ ಅಂತವರು, ಮದನ್ ಕುಮಾರ್ ಅಂತವರು, ನಾರಾಯಣ್ ಅಳ್ವೆಗದ್ದೆ ಅಂತವರು, ನಮ್ಮ ಅಶೋಕ್ ಬಳ್ಗಾರ್ ಅಂತವರು, ನಮ್ಮ ಶರತ್ ಕುಮಾರ್ ಶೆಟ್ಟರ್ ಅಂತವರು, ಅಂತೋನಿ ಲೂಯಿಸ್ ಅಂತವರು, ಅನೇಕ ಜನ, ವಾಮನ್ ಪೈ ಅಂತವರು, ತುಂಬಾ ಜನ, ಕೆ ವಿ ರಾವ್ ಅಂತವರು, ಅನೇಕ ಜನ ಅನೇಕ ರೂಪದ ಬೆಂಬಲ ನೀಡಿ ಸಂಸ್ಥೆ ಬೆಳೆಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಇದೊಂದು ಅಭಿನಂದನಾ ಸಭೆಯಾಗಿ ನಾನು ನೆನಪಿಸಿಕೊಳ್ತಾ, ಬೆಂಗಳೂರಿನಲ್ಲೂ ಸಮೇತ ಠೇವಣಿ ಸೇರು ಸಂಗ್ರಹ ಮಾಡಲು ಸಹಕರಿಸಿದ ಶಂಕರ್ ಕುಂದಾರು, ನಾರಾಯಣ ಹೊಳಾಡರವರು, ಕೃಷ್ಣಮೂರ್ತಿ ಅವರು ದಿವಂಗತ, ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ನಿಮ್ಮೆಲ್ಲ ಸದಸ್ಯರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ನನ್ನ ಹೃದಯದ ಅಂತರಾಳದ ಅಭಿನಂದನೆಯ ನುಡಿ ನಮನವನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ನಡಿಬೇಕಾಗಿತ್ತು. ಉದಯ್ ಕುಮಾರ್ ಅವರು ಇದನ್ನು ಮಾಡಬೇಕಂತ ಒಂದು ಕನಸನ್ನು ಕಟ್ಟಿದ್ರು. ಈಗ ಇದು ಕೈಗೂಡಿ ಬಂದಿದೆ. ಸಹಕಾರ ಮಂತ್ರಿಗಳಾದ ರಾಜಣ್ಣ ಅವ್ರನ್ನ ಕರೆಸೋಣ, ಮಾಡೋಣ ಅಂತ ನಾನು ಉದಯ್ ಕುಮಾರ್ ಹಟ್ಟಿ ಅಂಗಡಿಯವರಿಗೆ ಹೇಳಿದ್ದೆ. ಅದು ಕೈಗೂಡ್ಲಿಲ್ಲ ನಮ್ಮ ಇದಕ್ಕೆ. ಆದರೂ ಅಷ್ಟೇ ತೂಕದ ವ್ಯಕ್ತಿ ಇವತ್ತು ಸಹಕಾರಿ ರಂಗದಲ್ಲಿ ಈ ಭಾಗದಲ್ಲಿ ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ರಾಜೇಂದ್ರ ಕುಮಾರ್ ಸರ್ ಅವರೇ ಇವತ್ತಿನ ಇದನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ಒಳ ತಿರುಳಿರ್ಬೋದು, ಎಲ್ಲ ಆಗುಗಳಿರ್ಬೋದು, ಸಹಕಾರಿ ರಂಗದ ಪ್ರತಿಯೊಂದು ಇದನ್ನ ವಿಷಯ ಕೂಡ ಅವ್ರಿಗೆ ಗೊತ್ತಿದೆ. ಕಡೆ ಪಿತಾಮಹ ಅಂತ ನಾವೆಲ್ಲರೂ ಅವ್ರನ್ನ ಕರಿತಾ ಇದ್ದೀವಿ. ಇವತ್ತು SCDC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮೆಲ್ಲ ಹೆಮ್ಮಾಡಿ ಮೀನುಗಾರರ ಸಂಘ ಬಹಳ ಒಂದು ಹಳೆಯದು, 25 ವರ್ಷ ಆಗಿದೆ. ಗೋಪಾಲ್ ಪೂಜಾರಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಬಹಳಷ್ಟು ಕಷ್ಟಪಟ್ಟು ನಾವೆಲ್ಲ ಮೀನುಗಾರರು ಸೇರಿ ಎಲ್ಲ ಮೀನುಗಾರ ಬಾಂಧವರು ಅದಕ್ಕೆ ಹಣ ಹಾಕಿದ್ದಾರೆ. ಎಲ್ಲ ಬೇರೆ ಜಾತಿಯವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲಿವರೆಗೆ ಬಂದಿಲ್ಲ ಅಂತ ರಾಜೇಂದ್ರ ಕುಮಾರ್ ಸರ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಒಂದು ಕೃಪಾಶೀರ್ವಾದದಿಂದ ಉದಯ್ ಕುಮಾರ್ ಹಟ್ಟಿ ಅಂಗಡಿಯ ಒಂದು ನೇತೃತ್ವದಲ್ಲಿ ಈ ಬ್ಯಾಂಕ್ ಇವತ್ತು ಸದೃಢವಾಗಿ ಮೂಡಿ ಬಂದಿದೆ. ಖಂಡಿತ ಈಗಾಗಲೇ ಹೇಳಿದ್ರೆ MC ಮಾಡೋರು
ಒಂದು 65 ಕೋಟಿನೋ 70 ಕೋಟಿನೋ ಒಂದು ಸಾಲ ಮನ್ನಾ ಆಗಬೇಕಾಗಿತ್ತು. ಲಾಸ್ಟ್ ಮಾರ್ಚ್ ತಿಂಗಳಲ್ಲಿ ಅದು ಬಹಳ ಒತ್ತಡ ಬಂತು. ಜಯಪ್ರಕಾಶ್ ಹೆಗಡೆಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದ್ರು ಅವಾಗ. ಆ ನಿಟ್ಟಿನಲ್ಲಿ ಬಡ ಮೀನುಗಾರ ಮಹಿಳೆಯರ ಇದೊಂದು ಸಾಲ ಮನ್ನಾ ಆಗಲೇಬೇಕನ್ನೋ ಒಂದು ಒಕ್ಕೊರಲ ಕೂಗಿನಿಂದ ಅದನ್ನು ಮಾಡಿಕೊಟ್ಟಿವಿ. ಖಂಡಿತ ಆ ಮೀನುಗಾರ ಮಹಿಳೆಯರು ಅದರಿಂದ ಒಳ್ಳೇದಾಗಿದೆ ಅಂತ ನನ್ನ ಭಾವನೆ. ಒಳ್ಳೇದಾಗಿದ್ರೆ ಒಳ್ಳೇದಾಗಿದೆ ಅಂತ ಹೇಳ್ಬೇಕು. ನೀವು ಸುಮ್ಮನೆ ಕುತ್ಕೊಂಡ್ರೆ ಹಂಗೆ. ಇಲ್ಲಿ ರಾಜೇಂದ್ರ ಕುಮಾರ್ ಇದ್ದಾರೆ, ಅವರು ಬೇಕಾದಷ್ಟು ಕೊಟ್ಟಿದ್ದಾರೆ. ಆಗ್ಯದೇ ಇಲ್ವಾ? ಯಾವಾಗಲೂ ಸಮಾಜದವರು ನೀವು ಒಳ್ಳೇದಾದಾಗ ಒಳ್ಳೇದಾಗಿದೆ ಅಂತ ಒಂದು ಕೃತಜ್ಞತೆ ಭಾವನೆ ಇಟ್ಕೋಬೇಕು. ಅಂದಾಗ ಮಾತ್ರ ಕೆಲಸ ಮಾಡಿದವ್ರಿಗೆ ಒಂದು ಒಳ್ಳೆ ಒಂದು ಇದು ಬರ್ತದೆ, ಸ್ಫೂರ್ತಿ ಬರ್ತದೆ. ಹಾಗೆ ಇವತ್ತು ಆ ಏನು ಷೇರು ಬಂಡವಾಳ ಇತ್ತು ಅತ್ಯಂತ ಬಹಳ ಕಡಿಮೆ ಇತ್ತು. ಇವತ್ತು 600 ಕೋಟಿಗೆ ಏರಿದೆ. ಅದು ಎಲ್ಲ ಉದಯ್ ಕುಮಾರ್ ಹಟ್ಟಿಯಂಗಡಿಯವರ ಅವರ ಒಂದು ಕಾರ್ಯ ಆ ನಿಟ್ಟಿನಲ್ಲಿ 247 ಕೋಟಿ ಅಲ್ವಾ ಉದಯ್ ಆಗಿದೆ. ಖಂಡಿತ ಮೊದಲು ನಾವು ಈ ಸೊಸೈಟಿ ಅಂದ್ಕೊಳ್ಳೆ ಸ್ವಲ್ಪ ಮೂಗು ಮುರಿತಿದ್ದೀವಿ. ಇವತ್ತು ಬಹಳಷ್ಟು ಒಳ್ಳೇದಾಗಿದೆ. ಅದರಲ್ಲೂ ಸಾಲ ಇರ್ಬೋದು. ನಮ್ಮ ತಾಯಿ ಕೂಡ ಮೀನು ಮಾರಾಟ ಮಾಡ್ತಿದ್ರು. ಏನು ಕಷ್ಟ ಮಹಿಳೆಯರದು ಖಂಡಿತ ನನಗೆ ಗೊತ್ತಿದೆ. ಕಣ್ಮುಂದೆ ಕಟ್ತದದು ಮೀನುಗಾರರ ಹಣೆ ಬರ ಏನಿದೆ ಅಂತ. ಒಂದ್ಸಲ ಚೆನ್ನಾಗಿರ್ತದೆ, ಒಂದ್ಸಲ ಹಾಳಾಗ್ತದೆ. ಮೀನು ಇರುವುದಿಲ್ಲ, ಮತ್ಸ್ಯ ಕ್ಷಾಮ ಇರ್ತದೆ. ಮೀನು ಮಾರುವವ್ರದ್ದು ಕೂಡ ಸ್ಥಿತಿ ಬಹಳ ಕಡೆ ಗಂಭೀರ ಇರ್ತದೆ. ಇಂಥ ಬಡವರಿಗೆ ಸಹಾಯ ಮಾಡ್ತವೆ. ಆ ನಿಟ್ಟಿನಲ್ಲಿ ನಾವು ಆ ಬ್ಯಾಂಕ್ ಖಂಡಿತ ನಾವು ಕೊಡಬೇಕು. ರಾಜೇಂದ್ರ ಕುಮಾರ್ ಸರ್ ಅಂತವರು ಖಂಡಿತ ಅದಕ್ಕೆ ಬರುವ ಮಹಿಳೆಯರಿಗೆ, ವಿಶೇಷವಾಗಿ ಬಡ ಮೀನುಗಾರ ಮಹಿಳೆಯರಿಗೆ, ಅಥವಾ ಎಲ್ಲ ಜಾತಿಯವರು ಇರ್ಬೋದು, ಅದರಲ್ಲಿ ನಾವು ಒಬ್ಬರೇ ಮೀನುಗಾರರ ಬಗ್ಗೆ ಮಾತ್ರ ಹೇಳೋದಿಲ್ಲ, ಎಲ್ರಿಗೂ ಅವರ ಏನಿದೆ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಹಾಗೆ DCC ಬ್ಯಾಂಕ್ ಇರ್ಬೋದು, ಏನು ಈ ನಿಮ್ಮ ಮಹಿಳೆಯರಿಗೆ ಕೊಡಬೇಕು ಅದನ್ನು ಖಂಡಿತ ಕೊಡ್ತಾರೆ. ಹಾಗೆ ನವೋದಯ ಸಂಘಗಳನ್ನು ಕೂಡ ಅವರು ಫಸ್ಟಿಗೆ ಒಂದು 850 ಸಂಘವನ್ನ ನಮ್ಮ ಈ ಹೆಮ್ಮಾಡಿ ಮೀನುಗಾರರ ಸಂಘಕ್ಕೆ ಕೊಟ್ಟಿದ್ದಾರೆ. ಖಂಡಿತ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಯಾವೊಬ್ಬ ಸಹಕಾರಿ ಜೋಡರು ಮಾಡದಂತ ಕೆಲಸವನ್ನು ರಾಜೇಂದ್ರ ಕುಮಾರ್ ಸರ್ ಮಾಡಿದ್ದಾರೆ. ಖಂಡಿತವಾಗಿ ಸರ್, ಈ ಹೆಮ್ಮಾಡಿ ಮೀನುಗಾರ ಸಂಘ ಹಾಗೆ ಈ ಉದಯ್ ಕುಮಾರ್ ಹಟ್ಟಿಯಂಗಡಿಯನ್ನು ಕೂಡ ಒಂದು ಸಹಕಾರಿ ಧುರೀಣ ಅಂತ ನೀವು ಒಂದು ಮಾಡಬೇಕು. ಯಾಕಂದ್ರೆ ನೀವು ಬಹಳಷ್ಟು ಮಂದಿ ಸಹಕಾರಿ ಧುರೀಣರನ್ನ ಮಾಡಿದಿರಿ. ಆ ನಿಟ್ಟಿನಲ್ಲಿ ಅವನನ್ನು ಕೂಡ ನಿಮ್ಮ ಒಂದು ಜೋಳಿಗೆಗೆ ಹಾಕೋಬೇಕು. ಅವನನ್ನು ಕೂಡ ಒಂದು ಸಹಕಾರಿ ಧುರೀಣರನ್ನಾಗಿ ಮಾಡಿ ನಮ್ಮ ಮೀನುಗಾರರ ಪರವಾಗಿ ಈ ಒಂದು ಬೇಡಿಕೆಯನ್ನು ನಿಮ್ಮ ಹತ್ರ ಹೇಳಿ, ಎಲ್ಲ ಮೀನುಗಾರರಿಗೆ ಒಳ್ಳೇದಾಗಲಿ. ಈ ಹೆಮ್ಮಾಡಿ ಮೀನುಗಾರರ ಸಂಘ ಕೂಡ ಒಳ್ಳೇದಾಗಲಿ, ಅವರಿಗೂ ಕೂಡ
25 ವರ್ಷಗಳ ಹಿಂದೆ 99ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತು ಈ ಸಮಾರಂಭ ನೋಡಿದರೆ ಈ ಸಮಾರಂಭ 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಸಂಸ್ಥೆ ನಡೆಸುವಂಥ ರೀತಿಯಲ್ಲಿ ಈ ಸಮಾರಂಭ ನಡೆದಿದೆ. ನಾನು ಕಂಡಾಗೆ ನಾನು ಎಲ್ಲ ಕಾರ್ಯಕ್ರಮಗಳಿಗೂ ಸಹಕರಿಸುವಂತೆ ಇರೋದು ಬೇರೆ ಇರ್ಬೋದು. ನಾನು ಕಂಡಾಗೆ ಈ ಸಮಾರಂಭ ಒಂದು ಮೀನುಗಾರರ ಚಳವಳಿಗೆ ನಾಂದಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದಕ್ಕೆ ಮೂಲ ಕಾರಣ ನಮ್ಮ ಮಿತ್ರರಾದಂಥ ನಾಡೋಜ ಜಿ ಶಂಕರ್ರಾವ್ ಅವರು ಬಡವರ್ಗದ ಜನರಿಗೆ ಏನಾದರೂ ನನ್ನಿಂದ ಸಹಾಯ ಆಗಬೇಕು. ನಾನು ಅವರು ಯಾವಾಗಲೂ ಬೆಂಗಳೂರಿಗೆ ಹೋಗ್ತಾ ಇರುವಾಗ ವಿಮಾನದಲ್ಲಿ ಸಿಗ್ತಾ ಇರ್ತೇವೆ, ಜೊತೆಯಾಗಿ ಕೂತ್ಕೊಳ್ತೇವೆ. ಅವರ ಚಿಂತನೆ ಏನು ಹೇಳಿದರೆ, ಮೀನುಗಾರರು ಕಷ್ಟಜೀವಿಗಳು. ನಾನು ಕಂಡಾಗೆ ನಾವೆಲ್ಲ ಭೂಮಿಯಲ್ಲಿ ಕೆಲಸ ಮಾಡಿ ದುಡಿದ್ರೆ, ಇವರು ಸಮುದ್ರದಲ್ಲಿ ಹೋಗಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ದುಡಿಮೆ ಮಾಡಿದಂಥ ಒಂದು ಸಮಾಜ ಇದ್ದರೆ ಅದು ಮೀನುಗಾರರ ಸಮಾಜ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಅಂಥವರಿಗೆ ನಾವು ಯಾವತ್ತೂ ಎಲ್ಲರಿಗಿಂತ ಹೆಚ್ಚು ಸಹಾಯವನ್ನು ಮಾಡಬೇಕಾಗ್ತದೆ. ಈಗ ನಮ್ಮ ಶಂಕರ್ರವರು ಅವರು ಉಚ್ಚಿಲದಲ್ಲಿ ಒಂದು ಮಹಾಲಕ್ಷ್ಮಿ ಟೆಂಪಲನ್ನು ಕಟ್ಟುವಾಗ ನಾನು ಅವ್ರ ಜೊತೆ ಇದೆ. ಆವಾಗ ನಾನು ಹೇಳಿದೆ, ನೋಡಿ ಈ ಟೆಂಪಲ್ ಒಂದು ದಿವಸ ನಿಮ್ಮ ನೇತೃತ್ವದಲ್ಲಿ ಕೋಲ್ಹಾಪುರದ ಮಹಾಲಕ್ಷ್ಮಿ ಟೆಂಪಲ್ನಂತೆ ವಿಜೃಂಭಿಸ್ತದೆ ಅಂತ ಮಾತನ್ನು ಹೇಳಿದೆ. ಅವರಿಗೂ ಗೊತ್ತಿದೆ, ಅದೇ ರೀತಿಯಾಗಿದೆ. ಅವರು ಮುಟ್ಟಿದೆಲ್ಲ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ನಾನು ಕೊಂಡುಕೊಂಡಿದ್ದೇನೆ. ಈ ಸಂಸ್ಥೆ ಇಷ್ಟು ಬಲಾಢ್ಯವಾಗಿ ಬೆಳೀಲಿಕ್ಕೆ ಕಾರಣ ನಮ್ಮ ಉದಯ್ ಕುಮಾರ್ ಹಟ್ಟಿಯಂಗಡಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬ ನೌಕರನಿಗೆ ಒಂದು ಸಹಕಾರನ ಸಿಕ್ಕಿದರೆ ಅದು ಉದಯ್ ಕುಮಾರ್ ಹಟ್ಟಿಯಂಗಡಿಯವರಿಗೆ ಅವರು ಮಾಡಿದಂಥ ಕೆಲಸಕ್ಕೆ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 26,000 ಸದಸ್ಯರನ್ನು ಹೊಂದಿಕೊಂಡು ಹತ್ತಿರ 1 ಕೋಟಿಯಷ್ಟು ಲಾಭವನ್ನು ಮಾಡಿ 12% ಡಿವಿಡೆಂಟನ್ನು ಕೊಟ್ಟು ಬಲಾಢ್ಯವಾಗಿ ಬೆಳೆಸಿದ್ದಾರೆ. ನಾನು ಅವರಿಗೊಂದು ಸವಾಲನ್ನು ಕೊಡ್ತೇನೆ, ನೀವು ಮುಂದಿನ ವರ್ಷ ನಾನು ನಿಮಗೆ ಸಹಾಯ ಮಾಡ್ತೇನೆ. ಮುಂದಿನ ವರ್ಷದ ಮಾರ್ಚಿನ ಒಳಗೆ 100 ಕೋಟಿ ಠೇವಣಾತಿ ಅಂತ ಒಂದು ಗುರಿಯನ್ನು ಹೊಂದಬೇಕು. ನೀವೆಲ್ಲರೂ ಸಹಾಯ ಮಾಡಬೇಕು. ಆಗ ನಾನು ಅವರನ್ನು ಕರೆದು ಬಂಗಾರದ ಪದಕ ನೀಡಿ ಮಂಗಳೂರಿನಲ್ಲಿ ಸನ್ಮಾನ ಮಾಡ್ತೇನೆ. ಈ ಸಂಸ್ಥೆಗೆ ಮತ್ತು ಅವರಿಗೂ ಗೌರವ ಕೊಡ್ತೇನೆ. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ಹಿಂದೆ ಕೂಡ ನಾನು ಮೀನುಗಾರರ ಮಹಾಮಂಡಲ ಇತ್ತು ಮಂಗಳೂರಿನಲ್ಲಿ. ಭಾಳ ವರ್ಷದ ಹಿಂದೆ 29 ವರ್ಷದ ಹಿಂದೆ ಅದರ ಆಸ್ತಿಯನ್ನು ನಮ್ಗೆ ಕೊಟ್ಟಿದ್ರು. ನಮ್ಮ ಸಾಲಕ್ಕೆ ವಜಾ ಮಾಡಿ ಅಲ್ಲಿ ಕಾರವಾರದಲ್ಲಿ ಮಹಾಮಂಡಲ ಮೀನುಗಾರರ ಮಹಾಮಂಡಲ ಇತ್ತು, ಇಲ್ಲಿ ಒಂದಿತ್ತು. ಆ ಭೂಮಿಯನ್ನು ನಾನು ಪುನಃ ನಮ್ಮ ಯಶ್ಪಾಲ್ ಸುವರ್ಣರವರು ಅಧ್ಯಕ್ಷರಾದಾಗ ಅವರಿಗೆ ಆ ಭೂಮಿಯನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಒಂದು ಕಷ್ಟಜೀವಿಗಳ ಸಂಸ್ಥೆ, ಅದರ ಭೂಮಿ ಇನ್ನೊಬ್ಬರಿಗೆ ಹೋಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ವಾಪಸ್ ಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ಇವತ್ತು ಭಾಳ ಜನ ವೇದಿಕೆಯಲ್ಲಿದ್ದಾರೆ, ನಾವು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಹೇಳಿದ್ದೇನೆ, ಅದೇ ಅವರು 100 ಕೋಟಿ ಠೇವಣತಿಗೆ ನಾವು ಕೂಡ ಸಹಾಯ ಮಾಡ್ತೇವೆ. ನಮ್ಮ ಹಿರಿಯರಾದಂಥ ಇವರನ್ನು ನಾಡೋಜ ಶಂಕರ್ರವರನ್ನು ನೀವು ಸಂಪರ್ಕಿಸಬೇಕು. ಖಂಡಿತ ಅವರು ಸಹಾಯ ಮಾಡ್ತಾರೆ. ಆನಂದ್ ಕುಂದರ್ ಇದ್ದಾರೆ. ಹೀಗೆ ಸಮಾಜದಲ್ಲಿ ಭಾಳಷ್ಟು ಜನ ಇರುವಂಥ ಈ ಸಮಾಜ ಹಿಂದುಳಿದ ಸಮಾಜ ಅಂತ ಹೇಳಲಿಕ್ಕೂ ನಾನು ಬಯಸ್ತೇನೆ. ಬೇರೆ ಬೇರೆ ಸಮಾಜದವರು ಮುಂದೆ ಬಂದರೆ ಇನ್ನೂ ಕೂಡ ಮೀನುಗಾರರು ಮುಂದೆ ಬರಲಿಕ್ಕೆ ಇನ್ನೂ ಹಿಂದೆ ಇದ್ದಾರೆ. ಅವರನ್ನು ಮೇಲೆತ್ತುವಂಥ ಕೆಲಸ ಈ ಸಂಸ್ಥೆಯಿಂದ ಆಗಬೇಕು. ನಿಮಗೆ ಇವತ್ತೇನು ನೀವು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ನಿಮಗೆ ಅನುಮತಿ ಕೊಡುವಂಥ ಕೆಲಸವನ್ನು ಬೇಕಾದರೂ ಕೂಡ ನಾನು ಮಾಡಿಕೊಡಲಿಕ್ಕೆ ಸಿದ್ಧನಿದ್ದೇನೆ. ಉಡುಪಿ ಜಿಲ್ಲೆಯಲ್ಲೇ ನಿಮ್ಮ ಕಾರ್ಯವ್ಯಾಪ್ತಿ ಮಾಡಿಕೊಂಡು ಕೆಲಸ ಮಾಡಿ
ಅದಕ್ಕೆ ಬೇಕಾದಂಥ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಹಾಗಾಗಿ ಈ ಸಂಸ್ಥೆ ಒಂದು ಜಿಲ್ಲಾ ಮಟ್ಟದ ಸಂಸ್ಥೆಯಾಗಿ ಮೂಡಿ ಬರಬೇಕು ಅನ್ನುವಂಥದ್ದನ್ನು ನಾನು ಹೇಳಿಕೊಂಡು ಇವತ್ತಿನ ಈ ಸಮಾರಂಭ ಕಂಡು ಬಹಳ ಸಂತೋಷ ಆಗಿದೆ. ನಾವು ಯಾವ ರೀತಿಯಲ್ಲಿ ಸಮಾರಂಭವನ್ನು ಮಾಡ್ತಾ ಇದ್ದೇವೋ ಅದೇ ರೀತಿಯಲ್ಲಿ ನೀವು ಒಂದು ಸಮಾರಂಭವನ್ನು ಮಾಡಿ ಎಲ್ರಿಗೂ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮನ್ನು ನಾನು ಅಭಿನಂದಿಸಿಕೊಂಡು ಈ ಸಮಾರಂಭದ ವೆಚ್ಚಕ್ಕಾಗಿ 5 ಲಕ್ಷ ರೂಪಾಯಿಯನ್ನು ಕೂಡ ನೀಡ್ತಾ ಇದ್ದೇನೆ. ಮುಂದೆ ನಿಮ್ಮ ಜೊತೆ ಸದಾ ನಾನು ಇರ್ತೇನೆ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ನೋಡುವಾಗ ಒಂದು ಜಾತ್ರೆಯ ವಾತಾವರಣ ನಾವು ನೋಡ್ತಾ ಇದ್ದೇವೆ. ನಮ್ಮ ಬಗ್ವಾಡಿ ದೇವಸ್ಥಾನದ ಜಾತ್ರೆಗೂ ಇಷ್ಟು ಜನರು ಒಟ್ಟಿಗೆ ಇರುವುದು ಭಾಳ ವಿರಳ. ನಿಜವಾಗಿ ಒಳ್ಳೆಯ ಕಾರ್ಯಕ್ರಮ. ಯಾಕಂತ ಹೇಳಿದರೆ ತನ್ನ 25 ವರ್ಷ ಯಾವ ರೀತಿ ನಡೆದುಕೊಂಡು ಬಂತು, ಅಂದಿನ ಪರಿಸ್ಥಿತಿ ಹೇಗುಂಟು, ಈಗ ಯಾವ ರೀತಿ ಸಂಘ ಬೆಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳುವುದು ಸವಿಸ್ತಾರವಾಗಿ ಎಲ್ಲರೂ ಹೇಳಿದರು. ಅದಕ್ಕೆಲ್ಲ ಕಾರಣಕರ್ತರು, ನಮಗೆ ಮಾರ್ಗದರ್ಶಕರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಮತ್ತು ಅದೇ ರೀತಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದರೆ ಅದಕ್ಕೆ ಗಾಡ್ ಫಾದರ್ ಬೇಕೇ ಬೇಕಾಗ್ತದೆ. ಇಲ್ಲದೇ ಇದ್ದರೆ ಯಾವ ಸಂಸ್ಥೆಯೂ ಬೆಳೆಯುವುದಿಲ್ಲ. ಎಲ್ಲೆಲ್ಲಿ ನಮ್ಮ ಫೈಲ್ಗಳು ನಿಂತಿವೆ, ಏನೆಲ್ಲ ಸಹಕಾರ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಮಗೆ ಯಾರು ಸಹಕಾರ ನೀಡ್ತಾರೆ ಅಂಥೇಳಿ ಅವರನ್ನು ಹಿಡಿದುಕೊಂಡು ಈ ಒಂದು ಕೆಲಸ ಮಾಡಿದರೆ ಅದು ಖಂಡಿತ ಈ ಒಂದು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣವಾಗಿದೆ. ಅದರಲ್ಲಿ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇರ್ಬೋದು, ನಾಡೋಜ ಡಾಕ್ಟರ್ ಜಿ ಶಂಕರ್ ಇರ್ಬೋದು. ಖಂಡಿತ ಅವರಿಬ್ಬರ ಒಂದು ನೇತೃತ್ವದಲ್ಲಿ ಈ ಸಂಘಕ್ಕೆ, ನಮ್ಮ ಹೆಮ್ಮಾಡಿ ಮೊಗವೀರ ಮೀನುಗಾರ ಪ್ರಾಥಮಿಕ ಸಂಘಕ್ಕೆ ಬಹಳ ಒಂದು ಬೇಕಾದ ಎಲ್ಲ ರೀತಿಯ ಸವಲತ್ತು ಸಿಕ್ಕಿದೆ. ಮೀನುಗಾರರ 10 ಜನರ 850ಕ್ಕಿಂತ ಜಾಸ್ತಿ ಗುಂಪು ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇಷ್ಟವರೆಗೆ ಒಂದು 55 ಕೋಟಿಗೂ ಮಿಕ್ಕಿ ಸಾಲ ಕೊಟ್ಟು 66 ಕೋಟಿಗೂ ಮಿಕ್ಕಿ ಡೆಪಾಸಿಟ್ ಮಾಡಿ 12% ಡಿವಿಡೆಂಡ್ ಕೊಟ್ಟು 1 ಕೋಟಿಗೆ ಹತ್ತಿರ ಲಾಭ ಮಾಡಿ ಒಳ್ಳೆ ರೀತಿಯಲ್ಲಿ ಆ ಸಂಸ್ಥೆ ಬೆಳೆದುಕೊಂಡು ಬರ್ತಾ ಇದೆ. ಈ ಸಂಸ್ಥೆ ಇಷ್ಟು ಒಳ್ಳೆ ರೀತಿ ಬೆಳೆದುಕೊಂಡು ಬರಲಿಕ್ಕೆ ಪ್ರಧಾನ ಕಾರಣ ನಮ್ಮ ಈ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನಮ್ಮ ಹಟ್ಟಿಯಂಗಡಿ ಉದಯ್ ಕುಮಾರ್. ಖಂಡಿತ ಅವರನ್ನು ವಿಶೇಷವಾಗಿ ನಾವು ಅಭಿನಂದಿಸಬೇಕು. ಯಾಕಂತ ಹೇಳಿದರೆ ಅವರ ಒಂದು ಮುತುವರ್ಜಿಯಲ್ಲಿ ಯಾವಾಗಲೂ ಅವರು ಸಕ್ಕಿದವಾಗ ತಮ್ಮ ಸೊಸೈಟಿ ವಿಷಯ ಮತ್ತು ಬಗ್ವಾಡಿ ದೇವಸ್ಥಾನದ ವಿಷಯವೇ ಮಾತನಾಡೋದು ಬಿಟ್ಟರೆ ಅವರ ಪರ್ಸನಲ್ ಏನು ಮಾತನಾಡೋದಿಲ್ಲ. ಈ ನಮ್ಮ ಹೆಮ್ಮಾಡಿ ಮೀನುಗಾರರ ಸೊಸೈಟಿ ಯಾವ ರೀತಿ ಬೆಳೆದು ಬಂತಂತ ಹೇಳೋದ್ರ ಬಗ್ಗೆ ಸವಿಸ್ತಾರವಾಗಿ ಈಗ ಹೇಳಿದರು. ಖಂಡಿತ ಈ ಒಂದು ಸಂಸ್ಥೆ ಬೆಳಿಬೇಕಾದರೆ ನಮ್ಮ ಉದಯ್ ಕುಮಾರ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ರಾಜೀವ್ ಶ್ರೀಯನ್ರವರು ಬಹಳ ಶ್ರಮಪಟ್ಟಿದ್ದಾರೆ. ಈ ಹಿಂದಿನ ಅಧ್ಯಕ್ಷರು ಈಗ ತಾನೇ ಅವರನ್ನು ಗುರುತಿಸಿದ್ದಾರೆ. ಈ ಹಿಂದಿನ ಅಧ್ಯಕ್ಷರು ಬಹಳ ಶ್ರಮಪಟ್ಟು ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಅವರನ್ನೆಲ್ಲ ನಾವು ಈಗ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ನಾವು ಇವತ್ತು ನೋಡ್ತಾ ಇದ್ದೇವೆ, ಇಲ್ಲಿ ನಮ್ಮ ಹೆಮ್ಮಾಡಿ ಮೀನುಗಾರರ ಸಂಘದ ಒಂದು ವಿರಾಟ ಸ್ವರೂಪವನ್ನೇ ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಕುಳಿತುಕೊಳ್ಳಿಕ್ಕೂ ಸ್ಥಳ ಇಲ್ಲ, ಹೊರಗಡೆ ತುಂಬ ನಿಂತ್ಕೊಂಡಿದ್ದಾರೆ. ಇಷ್ಟು ಜನ ಬರ್ತಾರೆ ಅಂಥೇಳಿ ನಿರೀಕ್ಷೆಗೂ ಮೀರಿ ಬರ್ತಾರೆ ಅಂತ ಹೇಳಿದರೆ ಹೊರಗಡೆಯೂ ಚಪ್ಪರ ಶಾಮಿಯಾನನ್ನು ಹಾಕ್ಬೋದಿತ್ತು. ಎಲ್ಲ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಆದರೆ ಇದೊಂದು ಭಾಳ ಸಂತೋಷ ಕೊಡುವಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟು ಜನರನ್ನು ಒಗ್ಗೂಡಿಸಿ ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ನೀವು ತೋರಿಸಿದ್ದು ನಿಜವಾಗಿಯೂ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರರಿಗಿರೋದು, ಡಾಕ್ಟರ್ MN ರಾಜೇಂದ್ರ ಕುಮಾರಿಗಿರ್ಬೋದು, ಭಾಳ ಸಂತೋಷವಾಯಿತು. ಖಂಡಿತ ಅವರು ಇವಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಏನು ಬೇಕಿದ್ರೂ ಖಂಡಿತ ಕೊಡ್ತಾರೆ. 100 ಕೋಟಿ ಡೆಪಾಸಿಟ್ ಮಾಡಿ ನಿಮಗೆ ಚಿನ್ನದ ಒಂದು ನಾಣ್ಯದ ಮುಖಾಂತರ ನಿಮ್ಮನ್ನು ಅಭಿನಂದಿಸ್ತೇನೆ, ನಿಮಗೆ ಶಿಫಾರಸು ಕೊಡ್ತೇನೆ ಅಂತೇಳಿ ಅವರು ಇವಾಗಲೇ ಹೇಳಿದ್ದಾರೆ. ಖಂಡಿತ ಯಾವುದೇ ಕಾರ್ಯಕ್ರಮ ಇದ್ದರೂ
ಎಲ್ಲ ನಾವು ಮೀನುಗಾರರು ಒಟ್ಟಾಗಬೇಕು. ಬರೀ ಮೀನುಗಾರರು ಮಾತ್ರ ಅಲ್ಲ, ಮೀನುಗಾರಿಕಾ ಸೊಸೈಟಿಯವರು ಯಾರೆಲ್ಲ ಇದ್ದೀರಿ ನೀವು, ಖಂಡಿತ ಒಟ್ಟಾಗಿ ನಾವು ದುಡಿದ್ರೆ ಖಂಡಿತ ಸಾಧ್ಯ ಉಂಟು. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ನಮ್ಮ ಸ್ತ್ರೀ ಶಕ್ತಿ. 10 ಜನರ ಸ್ತ್ರೀ ಶಕ್ತಿ ಸಂಘ, 850 ಸಂಘ ಉಂಟು. ಅವರೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಟ್ಟ ಸಾಲವನ್ನು ಚಾಚು ತಪ್ಪದೆ ಹಾಗೆ ಕಟ್ಟಲಿಕ್ಕೋಸ್ಕರ ಈ ಒಂದು ಸಂಸ್ಥೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಖಂಡಿತ ಅದಕ್ಕೋಸ್ಕರ ಮಹಿಳೆಯರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಸಂಸ್ಥೆ 100 ಕೋಟಿಯನ್ನು ಆದಷ್ಟು ಮಾರ್ಚ್ ಒಳಗೆ ಮುಟ್ಟುವಂತಾಗಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಅಭಿನಂದನೆ.